ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತಿಳಿದುಕೊಳ್ಳೋಣ ರಥಸಪ್ತಮಿ ಹಬ್ಬದ ಮಹತ್ವ, ದಿನಾಂಕ ಮತ್ತು ಈ ದಿನ ಮಾಡುವ ಪೂಜೆಯ ಫಲಗಳ ಬಗ್ಗೆ. ರಥಸಪ್ತಮಿ ಎಂದರೆ ಸೂರ್ಯದೇವರ ಆರಾಧನೆಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ದಿನ. ಈ ದಿನವನ್ನು ಸೂರ್ಯ ಜಯಂತಿ ಎಂದೂ ಕರೆಯುತ್ತಾರೆ. 2026ರಲ್ಲಿ ರಥಸಪ್ತಮಿ ಜನವರಿ 25 ಭಾನುವಾರ ಬರುತ್ತದೆ. ಇದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ. ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ದಿನ ಸೂರ್ಯನು ತನ್ನ 7 ಕುದುರೆಗಳ ರಥದಲ್ಲಿ ಸಂಚಾರ ಆರಂಭಿಸಿದ ದಿನ. ಆ 7 ಕುದುರೆಗಳು 7 ದಿನಗಳು, 7 ಬಣ್ಣಗಳು ಮತ್ತು 7 ಶಕ್ತಿಗಳನ್ನು ಸೂಚಿಸುತ್ತವೆ. ಅಂದರೆ ಕಾಲಚಕ್ರ ಚಲಿಸಲು ಆರಂಭಿಸುವ ಸಂಕೇತವಾದ ದಿನವೇ ರಥಸಪ್ತಮಿ. ಈ ದಿನ ಸೂರ್ಯನ ಶಕ್ತಿ ಭೂಮಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದಲೇ ಇದನ್ನು ಆರೋಗ್ಯ ಮತ್ತು ತೇಜಸ್ಸಿನ ಹಬ್ಬ ಎಂದು ಕರೆಯುತ್ತಾರೆ. ರಥಸಪ್ತಮಿ ದಿನ ಬೆಳಗಿನ ಜಾವ ಅರುಣೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಸ್ನಾನದ ಸಮಯದಲ್ಲಿ ಎಕ್ಕದ ಎಲೆ ಅಥವಾ ಅರಳಿ ಎಲೆ ತಲೆಯ ಮೇಲೆ ಇಟ್ಟು ಸ್ನಾನ ಮಾಡುವ ಪದ್ಧತಿಯಿದೆ. ಇದು ರೋಗ ನಿವಾರಣೆ ಮತ್ತು ಆರೋಗ್ಯ ಸಂಕೇತ. ಸ್ನಾನದ ನಂತರ ತಾಮ್ರ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನ ಕಡೆ ಮುಖ ಮಾಡಿ ಅರ್ಘ್ಯ ಅರ್ಪಿಸಬೇಕು. ಓಂ ಸೂರ್ಯಾಯ ನಮಃ ಎಂದು ಜಪಿಸಬೇಕು. ಈ ದಿನ ಆದಿತ್ಯ ಹೃದಯಂ ಪಠಣೆ, ಸೂರ್ಯಾಷ್ಟಕ ಮತ್ತು ಕನಿಷ್ಠ 12 ಸೂರ್ಯ ನಮಸ್ಕಾರ ಮಾಡಿದರೆ ಅತ್ಯಂತ ಶುಭಫಲ ಲಭಿಸುತ್ತದೆ. ರಥಸಪ್ತಮಿ ಪೂಜೆಯಿಂದ ಆರೋಗ್ಯ ವೃದ್ಧಿ, ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಕುಟುಂಬದಲ್ಲಿ ಸಮೃದ್ಧಿ ಲಭಿಸುತ್ತದೆ. ಈ ದಿನ ಅನ್ನ, ಬಟ್ಟೆ ಅಥವಾ ಬೆಲ್ಲ ದಾನ ಮಾಡಿದರೆ ಪುಣ್ಯಫಲ ಹಲವು ಪಟ್ಟು ಹೆಚ್ಚಾಗುತ್ತದೆ. ಶಾಸ್ತ್ರಗಳಲ್ಲಿ ಹೇಳುವಂತೆ ರಥಸಪ್ತಮಿ ದಿನ ಮಾಡಿದ ಸೂರ್ಯೋಪಾಸನೆ ಜನ್ಮ ಜನ್ಮಾಂತರದ ಪಾಪಕ್ಷಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಈ ಜನವರಿ 25, 2026 ರಥಸಪ್ತಮಿ ದಿನ ಭಕ್ತಿಯಿಂದ ಸೂರ್ಯನ ಆರಾಧನೆ ಮಾಡಿ ಆರೋಗ್ಯ, ಶಕ್ತಿ ಮತ್ತು ಶಾಂತಿಯನ್ನು ಪಡೆಯಿರಿ. ಸೂರ್ಯನ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ನಮಸ್ಕಾರ.